ಏನಾದರೂ ಕೊಟ್ಟು ಬರೀ ತುಕಾರಾಮಗ ಅಂತ ಲಕ್ಷ್ಮಿನ ಕಳಿಸಿಕೊಟ್ಟಿದ್ಲು. ವಿಷ್ಣು ಪರಮಾತ್ಮನನ್ನ, ವಿಠಲನನ್ನ ತುಕಾರಾಮಗ ಭೇಟಿಯಾಗಿ ಏನು ಕೇಳ್ತಿ ಕೇಳಪ್ಪ, ನಿನಗೇನು ಬೇಕು, ನಿನ್ನ ಭಕ್ತಿ ನನಗೆ ತಲುಪೈತಿ, ನಿನಗೇನು ಬೇಕು ಅಂತ ಕೇಳಿದ ಬಿಟ್ಟಲ್ಲ. ದೇವರ ಬಂದು ಮುಂದೆ ನಿಂತು ಏನು ಬೇಕಂತ ಕೇಳಕತ್ಯಾನ. ಹಂಗೆ ನಮ್ಮನ್ನ ಕೇಳಿದ್ದಂದ್ರೆ ಹೊಚ್ಚತ್ತಿ ಇನ್ನೊಮ್ಮೆ ಕಡೆ ತಿರುಗಿ ನೋಡ್ಲಾರ್ದಂಗೆ ದೊಡ್ಡ ಲಿಸ್ಟ ಮುಂದೆ ಹೋಗೋದು ಬಿಡ್ತಿದ್ವು ನಾವು. ನಿನಗೆ ಧನ ಬೇಕು, ಕಣಕ ಬೇಕು, ಸಂಪತ್ತು ಬೇಕು, ಆಯುಷ್ಯ ಬೇಕು, ಏನು ಕೇಳ್ತಿ ಕೇಳು ಅಂತ ಪರಮಾತ್ಮನ ಬಂದು ಮುಂದೆ ನಿಂತಾಗ ತುಕಾರಾಮಂದ ಧನ ಕಣಕ ಸಬಹಿ ಸುಲಭ, ಸಂತ ಸಂಘ ಹಿ ದುರ್ಲಭ ಅಂತ. ಸಂತರ ಸಂಘ ಬಹಳ ದುರ್ಲಭ ಐತಿ, ಸಂತರ ಸಂಘ ಕೊಡು ನನಗೆ. ಈ ಧನ ಕಣಕ ಸ್ವಲ್ಪ ಪ್ರಯಾಸ ಪಟ್ರೆ ಅನಾಯಾಸ ತಾನ ಸಿಗ್ತೈತೆ, ಅದೇನು ದೊಡ್ಡ ಮಾತಲ್ಲ. ಸಂತರ ಸಂಘ ಕೊಡು ಅಂತ ಕೇಳಿದ ಪರಮಾತ್ಮನಲ್ಲಿ. ಮುಕ್ತಿಯರೇ ಬೇಡ ತುಕಾರಾಮ ಅಂದ್ರು. ಮುಕ್ತಿ ಬೇಕಾಗಿತ್ತು ಅಂದ್ರೆ ಕೇಳು, ಪರಮಾತ್ಮ ಮುಕ್ತಿ ಕೊಡ್ತಾನೆ ನಿನಗೆ. ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿ ಸದಾ. ಪರಮಾತ್ಮ ಮುಕ್ತಿನೂ ಬೇಡ ನನಗೆ, ಸಂತರ ಸಂಘ ಒಂದ ಕೊಡು ಅಂತ ಪರಮಾತ್ಮನಲ್ಲಿ ತುಕಾರಾಮರು ಕೇಳ್ಕೊಳ್ಳುವಂಥವರಾದರು. ಚಾಪ್ರಿತ್ತು, ಬಹಳ ಬಡತನ ತುಕಾರಾಮಂದು. ಹಗಲು ಹೊತ್ತಿನೊಳಗೆ ಸೂರ್ಯನ ಬಿಸಿಲು ಬೀಳ್ತಿತ್ತು ಅವನು ಗುಡಿಸಲದೊಳಗೆ. ರಾತ್ರಿ ಹೊತ್ತಿನೊಳಗೆ ಚಂದ್ರನ ಬೆಳದಿಂಗಳು ಬೀಳ್ತಿತ್ತು ಗುಡಿಸಲದೊಳಗೆ. ಅಂಥ ಹರಕು ಮುರುಕು ಚಾಪ್ರ ಒಂದು ತುಕಾರಾಮಂದು. ಬಡತನಕ್ಕೆ ಸಂತಾನ ಬಾಳ, ಮಣಿ ತುಂಬ ಗುಡಿಸಲು ತುಂಬ ಮಕ್ಕಳು, ಪತ್ನಿ ಜೀಜಾ ಯಾರಲ್ಲೇ ಕೂಲಿ ನಾಲಿ ಮಾಡಿ ಬಂದ ಗಂಡಗ ಮಕ್ಕಳಿಗೆ ಅಂಬಲಿಕಾಶ ಹಾಕ್ತಿದ್ಲು. ಅಂಥ ಬಡತನ. ಎಂಥ ಬಡತನ ಐತಂದ್ರು ಗಂಡಗ ಒಂದು ಬಿರುನುಡಿಯನ್ನು ಎಂದೂ ಮಾತಾಡಿರ್ಲಿಲ್ಲ ಜೀಜಾ. ಕಾಂತ ನ ದುರ್ಭಾಷಿನಿ ಅಂತ ಧರ್ಮಶಾಸ್ತ್ರದೊಳಗೆ ಬರ್ಕೊಂಡು ಬರುವಂಥವರಾಗ್ಯಾರ. ಹೆಣ್ಮಕ್ಳು ನಿಷ್ಠೂರವಾದ ಮಾತುಗಳನ್ನು ಮಾತಾಡಬಾರ್ದು ಅಂತ ಎಂದೂ ತುಕಾರಾಮಗ ಎದುರು ಮಾತಾಡಿರ್ಲಿಲ್ಲ, ಬಿರುಸು ಮಾತು ಮಾತಾಡಿದ್ದಿದ್ದಿಲ್ಲ ಜೀಜಾ. ಅವ ಹಗಲ್ ರಾತ್ರಿ ವಿಠಲ 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 ಅಂತ ವಿಠಲನ ನಾಮಸ್ಮರಣೆ ಒಳಗ ಕಾಲಹರಣ ಮಾಡ್ತಾ ಇದ್ದ, ಸಂತರ ಸಂಘ ಮಾಡ್ತಾ ಇದ್ದ, ಶರಣರ ಸಂಘ ಮಾಡ್ತಿದ್ದ. ಅಸಂಖ್ಯಾತ ಅಭಂಗಗಳನ್ನು ಬರೆದಾರ ಅವರು. ಅದ್ರೊಳಗೆ ಅಪರೂಪದ ಒಂದು ಅಭಂಗ, ಧನ್ಯ ಆಜೆ ದಿನ ಸಂತಾಚೆ ದರ್ಶನ, ಧನ್ಯ गेले पाप ताप तुटी, धन्य झाले उठा उठी, तुका म्हणे आले गरा तोच दिवाली दसरा ಅಂತ ಬಹಳ ಅಪರೂಪದ ಅಭಂಗ ಇದು. ಸಂತರು ನೋಡೋಣ ನೆನಪಾಗೈತಿ ನನಗೂ. ನಮಗೆಲ್ಲ ವರ್ಷದೊಳಗೆ ಒಂದೇ ಸಲ ಯುಗಾದಿ ಬರ್ತೈತಿ, ಒಂದೇ ಸಲ ದೀಪಾವಳಿ ಹಬ್ಬ ಬರ್ತೈತಿ. ತುಕಾರಾಮ್ರಂತಾರು ನನ್ನ ಮನೆಗೆ ನನ್ನ ಗುಡಿಸಲಕ್ಕೆ ಎಂದು ಸಂತರ ಪಾದ ಇಡ್ತಾರೋ ಅಂದ ನನ್ನ ಮನೆಯೊಳಗೆ ದೀಪಾವಳಿ ಹಬ್ಬ ಆದಷ್ಟು, ದಸರಾ ಹಬ್ಬ ಆದಷ್ಟು ಸಂಭ್ರಮಕ್ಕೈತಿ ಅಂತಾರೆ ತುಕಾರಾಮರು. ಮನೆಗೆ ಬಂದ್ರಂದ್ರೆ ಮೋತಿ ಧಾಮ್ ಮಾಡ್ತೀವಿ ನಾವು. ಮನ್ಯಾಗ ಏನೂ ಇಲ್ಲ ತುಕಾರಾಮನ ಮನ್ಯಾಗ. ಖರೆ ನನ್ನ ಮನೆಗೆ ಸಂತರು ಬರಲಿ, ಶರಣರು ಬರಲಿ, ಶಿವಯೋಗಿಗಳು ಬರಲಿ ಅಂತ ಅಪೇಕ್ಷೆ ಪಡ್ತಾನೆ. ಅವ್ರು ಬಂದು ಪಾದ ಹಾಕಿರು ಅಂದ್ರೆ ಪಾಪ ತಾಪ ತುಟಿ, ಧನ್ಯ ಜಾಲೆ ಊಟ ಊಟಿ. ನಾ ತಿಳಿದೋ ತಿಳಿಯಲ್ದೋ ಮಾಡಿದ ಪಾಪ ಇತ್ತು ಅಂದ್ರೆ ನನ್ನ ಮನೆಯೊಳಗೆ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಅಂತಕ್ಕಂಥ ತ್ರಿತಾಪಗಳಿದ್ದು ಅಂದ್ರೆ ಅವೆಲ್ಲ ಬಿಟ್ಟು ಓಡಿ ಹೋಗ್ತಾವು. ಹೆಂಗೆ ಶರಣರು ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವಣವಯ್ಯ ಅಂತ ಹೇಳ್ತಾರೋ, ಹಂಗೆ
ಸಂತರು ನನ್ನ ಮನೆಯೊಳಗೆ ಪಾದ ಇಟ್ಟರು ಅಂದ್ರೆ ಪಾಪ ತಾಪಗಳೆಲ್ಲ ಬಿಟ್ಟು ಓಡಿ ಹೋಗ್ಕಾವು ಅಂತ ತುಕಾರಾಮರ ಹೇಳಿರ್ತಕ್ಕಂಥ ಮಾತು. ಅಭಂಗದು ಯಾವುದಕ್ಕೆ ಭಂಗಿಲ್ಲೋ ನಾಶ ಇಲ್ಲೋ ಅದು ಅಭಂಗ. ಅದು ಪರವಸ್ತು ಪರಮಾತ್ಮ. ನಾಶ ಇರದೇ ಇರತಕ್ಕಂಥದ್ದು ಪರಮಾತ್ಮ ವಿಠ್ಠಲ. ಅವನು ಕುರಿತಾಗಿ ಆಡಿರ್ತಕ್ಕಂಥ ಮಾತುಗಳಿಗೆ ಅಭಂಗ ಅಂತ ಕರೆದರು. ಪರಮಾತ್ಮನನ್ನು ತಿಳಿಬೇಕಾಗಿತ್ತು ಅಂದ್ರೆ ಸಂತರು ಸಂಘ ಮಾಡ್ಬೇಕು ನಾವು. ಒಂದು ಸಲ ಪ್ರಸಂಗ ಏನಾಗಿತ್ತು ಅಂದರೆ, ತುಕಾರಾಮ ಹಗಲು ರಾತ್ರಿ ವಿಠ್ಠಲ 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 ಅಂತ ಕುಣಿದಾಡಿ ಭಜನ ಮಾಡುತ್ತಿದ್ದ. ಅವನು ಗುಡಿಸಲು ಪಕ್ಕಕ್ಕೆ ಒಬ್ಬ ವೇಶ್ಯ ಹೆಣ್ಮಗಳ ಮನೆ ಇತ್ತು. ಅರಮನೆ ಅಂಥ ಮನೆ, ದೊಡ್ಡ ಸಾಹುಕಾರಿಕಿ. ಮತ್ತು ಊರಾಗ ಸಾಹುಕಾರ ಇದ್ದವ್ರು ಆ ವೇಶ್ಯನ ಮನೆಗೆ ಹೋಗ್ತಿದ್ರು. ಊರಾಣ ಸಾಹುಕಾರಿಕೆಲ್ಲ ಅಲ್ಲೇ ಕಾಲು ಮುರ್ಕೊಂಡು ಬಿದ್ದಿತ್ತು. ಸರ್ಪಭೂಷಣ ಶಿವಯೋಗಗಳು ಬರೀತಾರು, ಮಲವ ಬುಂಜಿಪ ಸ್ವಾನ ಮೃಷ್ಟಾನ್ನ ಕೆಳೆಸುವುದೇ, ಪಳೆಯುಳಿಕೆ ದಿಂಬೊಂಟೆ ಕದಳಿಯನಪೇಕ್ಷಿಪುದೇ, ಹುಳಿತ ಹೆಣ ಕೊಲಿವನರಿ ಹಲಸ ಮೆಲ್ಲುವುದೇ. ಒಂಟಿಗೆ ನೀವು ಬಾಳೆಹಣ್ಣು ಸುಲಿದು ಬಾಯಾಗಿಟ್ರೆ ರುಚಿ ಹತ್ತುದಿಲ್ಲ ಅದಕ್ಕೆ. ಈ ನಾಯಿ ಛತ್ರಿಗೆ ಅಂತೀವಿ ನೋಡ್ರಿ ನಾವು, ನಾಯಿ ಕೊಡೆ ತಿಪ್ಪೆ ಎದ್ದಿರ್ತಾವೆ, ಅದ ಭಾಳ ರುಚಿ ಹತ್ತೈತೆ ಅದಕ್ಕೆ. ನರಿಗೆ ಹಲಸಿನ ಹಣ್ಣು ಬಿಚ್ಚಿ ಕೊಟ್ರೆ ಸಿಹಿ ಹತ್ತುದಿಲ್ಲ ಅದಕ್ಕೆ. ಅದಕ್ಕೆ ಸತ್ತು ಕೊಳತು ಹೋಗಿರ್ತಕ್ಕಂಥ ಶವ ಸಿಕ್ಕರೆ ಬಹಳ ಸಂತೋಷ ಅದಕ್ಕೆ. ಹೆಂಗೋ ಹಂಗೆ ವಿಠ್ಠಲ 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 ಅನ್ನೋದು ವೇಶ್ಯ ಹೆಣ್ಮಗಳಿಗೆ ಭಾಳ ಉಪದ್ರವಾಗಕತ್ತಿತ್ತು. ಏನು ಹಗಲು ರಾತ್ರಿ ನಿದ್ದೆ ಕೆಡಿಸ್ತಾನಿವ ಹುಚ್ಚು ತುಕ್ಯ ನೋಡ್ರಿ. ಆ ಹೆಣ್ಮಗಳು ಅಂತಿದ್ಲು ತುಕಾರಾಮ್ಗೆ, ಹುಚ್ಚು ತುಕ್ಯ ಮನ್ಯಾಗ ಕಟ್ನ ಕಡ್ದನಂದ್ರೆ 4 ಸೇರು ಕಾಳಿಲ್ಲ, ಸುಮ್ಮನೆ ಕೈಯಾಗ ಕಟ್ತಾಳೆ ಹಿಡ್ಕೊಂಡು ತಂಬೂರಿ ಹಾಕ್ಕೊಂಡು ಕುಣಿದಾಡಿ ಭಜನ ಮಾಡ್ತಾನು, ಇವಾಗೇನು ವಿವೇಕ ಐತೇನು ಅಂತ ಬೈತಿದ್ಲು. ಬಾಳೆ ಮಾಡಕ್ಕೆ ಬರಲಿಲ್ಲ ಇವಾಗ ಅಂತ ಹುಚ್ಚು ತುಕ್ಯ ಅಂತಿದ್ಲು ತುಕಾರಾಮಗೆ. ಒಂದು ಸಲ ತನ್ನ ಮನೆಗೆ ಬರೋ ಸಾಹುಕಾರಿಗೆ ಹೇಳಿದ್ಲು, ಏನಾರೇ ಮಾಡಿ ಈ ತುಕಾರಾಮನ ಇಲ್ಲಿದ್ದ ಜಾಗ ಬಿಡಿಸಿಬಿಡ್ರಿ ಅಂತಂದ್ಲು. ಇಲ್ಲಿದ್ದ ಜಾಗ ಕೀಳಿಸ್ರಿ, ಮೆಟ್ಟ ಕೀಳಿಸ್ರಿ, ಅವನು ನಂದು ನಿದ್ದೆ ಸರಿಯಾಗವಲ್ತು, ಹಗಲು ರಾತ್ರಿ ಕುಣಿದಾಡಿ ಭಜನ ಮಾಡ್ತಾನವ, ಇಲ್ಲಿದ್ದ ಜಾಗ ಖಾಲಿ ಮಾಡಿಸಿಬಿಡ್ರಿ ಅಂದ್ಲು. ನಾಳೆ ಖಾಲಿ ಮಾಡಿಸ್ತನು ಅಂದವ. ನೋಡ್ರಿ, ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ವಿವೇಕ ಇರುವುದಿಲ್ಲ. ವೇಶ್ಯೆಯ ಸಂಘ ಕಸಮುಸರಿ ಮಾಡಿಸಿತ್ತು, ವೇಶ್ಯೆಯ ಸಂಘ ನೀರ ಹೊರಿಸಿತ್ತು, ಸ್ವಾನನಂತೆ ಬಾಗಿಲವ ಕಾಯಿಸಿತ್ತು ಕೂಡಲ ಸಂಗಮ ದೇವ. ವೇಶ್ಯಾನ ಸಂಘ ಮಾಡಿರ್ತಕ್ಕಂಥ ಆ ಸಾಹುಕಾರ ವಿವೇಕವನ್ನು ಕಳ್ಕೊಂಡಿದ್ದ. ನಾಳೆ ಖಾಲಿ ಮಾಡಿಸ್ತನು ಅಂತ ತನ್ನ ಆಳುಗಳಿಗೆ ಹೇಳಿ 4 ಮಂದಿಗೆ ಹೇಳಿ, ಅದೊಂದು ಇದ್ದ ಚಾಪ್ರ ಅದಕ್ಕೆ ಬೆಂಕಿ ಹಚ್ಚಿಬಿಡ್ರು, ಎಲ್ಲರೇ ಧರ್ಮಶಾಲೆಯಾಗ ಹೋಗಿ ಇರ್ತಾನವ, ಇಲ್ಲಿದ್ದು ಜಾಗ ಖಾಲಿ ಮಾಡಲವ ಅಂತ ಆಳುಗಳಿಗೆ ಹೇಳಿಬಿಟ್ಟ. ಅಂದಂಗೆ ಸಾಹುಕಾರನ ಕೈಯಾಗಿದ್ದ ಆಳು ಮನುಷ್ಯರು ಅಂದ ರಾತ್ರಿ ಡ್ಯೂಟಿಗೆ ಮಾಡ್ಕೊಂಡು ಬಂದು ಅವನ ಚಪ್ಪರಕ್ಕೆ ಗುಡಿಸಲಕ್ಕೆ ಬೆಂಕಿ ಹಚ್ಚೇ ಬಿಟ್ರು. ತುಕಾರಾಮ ಆಣತಿ ದೂರದೊಳಗೆ ಒಂದು ಗಿಡದ ಕೆಳಗೆ ಕುಣಿದಾಡಿ ಭಜನ ಮಾಡಾಕತ್ತಿದ್ದ. ಅವಾಗ ಹಗಲು ಗುರುತಿಲ್ಲ ರಾತ್ರಿನೂ ಗುರುತಿಲ್ಲ. ಅವಾಗ ಎಲ್ಲ ಮಕ್ಕಳನ್ನ ಕರ್ಕೊಂಡು ಗುಡಿಸಲ್ದಾಗ ಮಕ್ಕೊಂಡಿದ್ಲು ಜೀಜಾ. ಯಾವಾಗ ಜಳ ಬಡೀತು ಎಲ್ಲ ಮಕ್ಕಳನ್ನ ಕರ್ಕೊಂಡು ಓಡಿ ಹೊರಗೆ ಬಂದ್ಲು. ಇರೋದೊಂದು ಗುಡಿಸಲ, ಇರೋ ಜಾಗ ಅದು ಒಂದು. ಮಣ್ಣು ಉಗ್ಗಿದ್ಲು, ನೀರು ಉಗ್ಗಿದ್ಲು, ಹಾರಲಿಲ್ಲದು. ಒಣ ಕಟ್ಟಿಗೆ ಅವು ಚಪ್ರ ಆರಲಿಲ್ಲ. ಏನೇನೋ ಪ್ರಯತ್ನ ಪಟ್ಲು. ಆ ಉರಿಯ ಬೆಳಕಿನೊಳಗೆ ಗಿಡದ ಕೆಳಗೆ ತುಕಾರಾಮ ವಿಠ್ಠಲನ ನಾಮಸ್ಮರಣೆ ಮಾಡಾಕತ್ತಿದ್ದು ಕಣ್ಣಿಗೆ ಬಿತ್ತ ಹೆಣ್ಮಗಳಿಗೆ ಜೀಜಾಗ. ಓಡಿ ಗಂಡನಂತೆ ವಾದ್ಲು, ನಮ್ಮ ಗುಡಿಸಲ್ಕೆ ಬೆಂಕಿ ಹತ್ತೈತಿ ಬರ್ರಿ,
ಗುಡಿಸಲು ಸುಟ್ಕೊಂಡು ಹೊಂಟತಿ ಬರ್ರಿ, ಆರ್ಸುನು ಬರ್ರಿ, ಇರೋದು ಒಂದು ಗುಡಿಸಲ ಅಂತ ಗಂಡಗಂದ್ಲು. ಬಹಿರ್ ಪ್ರಜ್ಞಾ ಬಂತು ತುಕಾರಾಮ್ ಅಂತಾನು, ಹುಚ್ಚಿ ನಿನ್ನೆ ಹೊತ್ತು ಮುನಿಗೆ ದೀಪ ಹಚ್ಚಾಕ ದೀಪಕ್ಕೆ ಎಣ್ಣಿಲ್ಲತ್ತಿದ್ದಿ, ಇಷ್ಟು ದೊಡ್ಡ ಬೆಳಕ ಮಾಡ್ಯಾನ ವಿಠಲ, ಕುಣದಾಡಿ ವಿಠಲ್ನ ಭಜನ ಮಾಡು ಅಂದವ. ಮಣಿಗೆ ಬೆಂಕಿ ಹತ್ತೈತೆ ಅಂದಾಗ ದೇವ್ರ ನಾಮಸ್ಮರಣೆ ಮಾಡಂತೀವನ್ರಿ ನಾವು. ಒಂದು ದೀಪಕ್ಕೆ ಹಾಕಕ್ಕೆ ಎಣ್ಣಿಲ್ಲ ಅನ್ನಕ್ಕೆ ಹತ್ತಿದ್ದಿ, ಇಷ್ಟು ದೊಡ್ಡ ಬೆಳಕ ಮಾಡ್ಯಾನ ವಿಠಲ, ಕುಣದಾಡಿ ಭಜನ ಮಾಡ್ಲಾ ಅಂದ. ಜೀಜಾ ಬೇದ್ಲು. ಯಾರನ್ನ ಬೇದ್ಲು ಗೊತ್ತೇನ್ರಿ? ಗಂಡನ ಬೇಯಲಿಲ್ಲ. ಯವ್ವ ಕರಿಮಾರಿ ಇಟ್ಟ್ಯ ನನ್ನ ಗಂಡನ ತಲೆ ಕೆಡಿಸಿದ ಯವ್ವ ಅಂತ ದೇವ್ರನ್ನ ಬೇದ್ಲಕ್ಕಿ. ವಿಠಲ್ಗೆ ಕರಿಮಾರಿ ಇಟ್ಟ್ಯ ಅಂದಾಳ, ಕರೆ ಗಂಡಗೆ ತೆಪ್ಪಿ ಬಿರುನುಡಿಗಳನ್ನು ಮಾತಾಡಿಲ್ಲ ಎಂದು. ತುಕಾರಾಮ ಸಹನ ಮಾಡ್ಕೊಂಡು ಕರೆ ವಿಠಲ ಸಹನ ಮಾಡ್ಕೋಬೇಕಲ್ಲ. ಶಿಶುವಿನ ನೋವು ಬಸುರಿಗೆ, ಶಿವ ಶರಣರ ನೋವು ಶಿವನಿಗೆ ಅಂತ ಒಂದು ನಾಣ್ಣುಡಿ ಐತಿ. ಹೊಟ್ಟೆಗಿದ್ದ ಕೂಸಿಗೆ ಹೆಚ್ಚು ಕಡಿಮೆ ಆತಂದ್ರೆ ತಾಯಿ ಸಾಯು ಪ್ರಸಂಗ ಇರ್ತೈತಿ. ಅದು ಒಳಗೆ ಏನರ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಲಗುಟ್ ಕಡ್ಯಾಕೆ ಮಾಡ್ಬೇಕು ಅದನ್ನು ಅಂತ ಡಾಕ್ಟ್ರ್ ಹೇಳ್ತಾರೆ ನೋಡ್ರಿ. ಶಿಶುವಿಗೆ ಆದ ನೋವು ಪರಿಣಾಮ ತಾಯಿ ಮೇಲೆ ಹೆಂಗೆ ಅಕ್ಕೈತಿ, ಹಂಗೆ ಶಿವಶರಣರಿಗೆ, ಸಂತರಿಗೆ, ಶಿವಯೋಗಿಗಳಿಗೆ ಏನಾದರೂ ತೊಂದರೆ ಆಯ್ತು ಅಂದ್ರೆ ಅವರು ಸಹನ ಮಾಡ್ಕೋಬೋದು, ಪರಮಾತ್ಮ ಸಹನ ಮಾಡ್ಕೋದಿಲ್ಲ. ಹೊತ್ತಿ ಉರಿಯತಕ್ಕಂಥ ತುಕಾರಾಮನ ಗುಡಿಸಲದೊಳಗಿನ ಬೆಂಕಿಯ ಕಿಡಿ ಒಂದು ಕುಡಿ ಕೆನ್ನಾಲಿಗೆಯನ್ನು ಚಾಚಿ ವೇಶ್ಯನ ಅರಮನೆ ಅಂಥ ಮನೆಗೆ ಮ್ಯಾಳ್ಗಿ ಮೇಲೆ ಛತ್ತಿತ್ತು, ದೋಮಜಲಿತ್ತು, ಕಟ್ಗಿ ಛತ್ತ, ಆಕೆ ಮನೆಗೇನೆ ಬೆಂಕಿ ಹತ್ತಿ ಬಿಡ್ತು. ವೇಶ್ಯನ ಮನೆಗೆ ಬೆಂಕಿ ಹತ್ತು. ಆಕೆನೂ ಏನೆಲ್ಲ ಪ್ರಯತ್ನ ಪಟ್ಲು, ಕೈಯಾಗ ಕಾಳುಗಳು ಎಲ್ಲ ಇದ್ದು ಕರೆ ಆರಲಿಲ್ಲದು. ಗುರ್ತಾತಕಿಗೆ ತಾ ಮಾಡಿದ ತಪ್ಪಿನ ಪರಿಣಾಮನ ಇದಾತು ಅಂತ ಗುರ್ತಾತು. ಓಡಿ ತುಕಾರಾಮನಂತ್ಯಾಕೆ ಹೋದ್ಲು, ಇದು ಯಾರಿಂದೂ ಆರಂಗಿಲ್ಲ ಅಂತ ತುಕಾರಾಮನಂತ್ಯಾಕೆ ಹೋದ್ಲು. ಓಡಿ ಅವನ ಕಾಲ ಮೇಲೆ ಬಿದ್ದು ಉಳ್ಳಾಡಿ ಹೊತ್ತ ತುಕಾರಾಮಗಂತಾಳೆ, ಯಪ್ಪ ತುಕಾರಾಮ, ಮೊದಲೇನಂತಿದ್ಲ್ರಿ, ಹುಚ್ಚು ತುಕ್ಯ ಅಂತಿದ್ಲು. ಎಲ್ಲರೂ ಅಷ್ಟ, ನಾವು ಸಂಕಟ ಬಂದಾಗ ವೆಂಕಟರಮಣ, ತ್ರಾಸು ಬತ್ತು ಅಂದ್ರೆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತೀವಿ. ಮಂತ್ರ ಹೇಳ್ಕೊಂಡು ಬರುವಂಥವರಾಗ್ಯಾರ. ಆ ತೀರ್ಥಗಳು ಗಂಗಾ ನದಿ ಉತ್ತರ ಪ್ರದೇಶದೊಳಗಿದ್ದದ್ದು ದಕ್ಷಿಣ ಕಡೆ ಬಂದಿಲ್ಲ. ದಕ್ಷಿಣದೊಳಗಿದ್ದ ಕೃಷ್ಣ ಕಾವೇರಿಗಳು ಉತ್ತರ ಪ್ರದೇಶದ ಕಡೆ ಹೋಗಿಲ್ಲ. ಆದರೆ ಸಂತರು ಉತ್ತರ ಕಡೆನೂ ಹೋಗ್ತಾರೋ, ದಕ್ಷಿಣ ಕಡೆನೂ ಬರ್ತಾರೋ, ನಮ್ಮ ಊರಿಗೂ ಬರ್ತಾರೋ, ನಮ್ಮ ಓಣಿಗೂ ಬರ್ತಾರೋ, ಭಕ್ತಿಯಿಂದ ಕರೆದ್ರೆ ನಮ್ಮ ಮನೆಗೂ ಬರ್ತಾರೋ. ಅಡ್ಡಾಡೋ ತೀರ್ಥಗಳು ಯಾವುವು ಅಂತ ಅಂದ್ರೆ ಈ ಲೋಕದೊಳಗೆ ಸಂತ ಸಮಾಜ ಜಂಗಮ ತೀರ್ಥರಾಹೋ. ಸಂತರು ಅಂದ್ರೆ ಅಡ್ಡಾಡೋ ತೀರ್ಥಿದ್ದಂಗೆ, ಇದ್ದಲ್ಲೇ ಹೋಗಿ ಉದ್ಧಾರ ಮಾಡ್ತಕ್ಕಂತಹ ಸಾಮರ್ಥ್ಯ ಸಂತರಿಗೆ ಐತಿ. ತುಕಾರಾಮರ ಪಾದದ ಮೇಲೆ ಬಿದ್ದು ಉಳ್ಳಾಡಿ ಕೇಳ್ತಾಳೆ ವೇಶ್ಯ, ಯಪ್ಪ ನನ್ನ ಜೀವನದ ಜಿಂದಗಾಣಿ ಸುಟ್ಕೊಂಡು ಹೊಂಟೈತು ಯಪ್ಪ, ಅಲ್ಲಿ ನನ್ನ ಮನೆಗೆ ಬೆಂಕಿ ಎತ್ತೈತಿ, ಅರಮನೆ ಅಂಥ ಮಣಿ ಉರ್ಕೊಂಡು ಹೊಂಟೈತಿ, ಉಳಿಸೋ ಯಪ್ಪ ನನ್ನ ಬದುಕ ಉಳಿಸೋ ಅಂತ ತುಕಾರಾಮನ ಪಾದದ ಮೇಲೆ ಬಿದ್ದು ಹೊರಳಾಡಿ ಕೇಳ್ಕೊಂಡ್ಲು. ಏನಾತೇವ ನನ್ನ ಕಾಲಿಗೆ ಯಾಕೆ ಬೀಳಾಕತ್ತೈದಿ ಅಂತ ನೋಡ್ರಿ. ಒಬ್ಬ ವೇಶ್ಯ ಹೆಣ್ಮಗಳಿಗೆ ಬಾಯಿ ತುಂಬ ಅವ್ವ ಅಂತ ಕರೆದ ತುಕಾರಾಮ. ಜಗದನ್ನ ಬಸವಣ್ಣನವರ ಸೂಳೆ ಸಂಕವನ ಮನೆಗೆ ಹೋಗಿ ಅನುಭವಕ್ಕೆ ಬರಬೇಕು ಅಂತ ಮನೆಗೆ ಹೋಗಿ ಕರೆದವರು. ಒಂದು ದೇಶದ ಪ್ರಧಾನಮಂತ್ರಿ ಆಳ ಕಾಳ ಕಳಿಸಲಿಲ್ಲ, ತಾವ ಮನೆ ಬಾಗಿಲಿಗೆ ಹೋಗಿ ಕರೆದರು. ಸಂಕವೇ ಅನುಭವ ಮಂಟಪಕ್ಕೆ ಬಂದ್ಲು, ಮಹಾನ್ ಶರಣಳಾದ್ಲು. ಶರಣರ ಸಂಘದಿಂದ ಯವ್ವ ನನ್ನ ಕಾಲಿಗೆ ಯಾಕೆ ಬೀಳ್ತಿ ಅಂತ ತುಕಾರಾಮ, ಯಪ್ಪ ನಂದು ಬದುಕೆಲ್ಲ ಸುಟ್ಕೊಂಡು ಹೊಂಟೈತಿ, ಉಳಿಸೋ ಯಪ್ಪ ಅಂತ ಆ ವೇಶ್ಯ ಹೆಣ್ಮಗಳು. ಆಗ ತುಕಾರಾಮ ಅಂದ, ಕಾಯವ ಕೊಲ್ಲವ ವಿಠಲ್ವ,
ಸೃಷ್ಟಿ ಸ್ಥಿತಿ ಲಯ ಅವನ ಸ್ವಾಧೀನದೊಳಗೈತಿ. ವಿಠ್ಠಲನ ನಾಮಸ್ಮರಣೆ ಮಾಡುವಂತ ತುಕಾರಾಮ ಅಂದ್ ಮತ್ತು ವಿಠ್ಠಲ 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 ಅಂತ ಕುಣದಾಡಿ ಭಜನ ಮಾಡಕ್ಕೈದ್ದ. ಅಗತಿ ಗತಿ ನ್ಯಾಯವೆಂಬಂತೆ ಅನಿರ್ವಾಹ. ಈಗ ಏನೂ ಬ್ಯಾರೆ ಹಾದಿನ ಇಲ್ಲ, ಉಪಾಯನ ಇಲ್ಲ. ಆ ವೇಶ್ಯ ಹೆಣ್ಮಗಳು ತುಕಾರಾಮನ ಜೋಡಿ ಹೆಜ್ಜೆ ಹಾಕಿ ತಾನು ವಿಠ್ಠಲ 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 ಅಂತ ಕುಣದಾಡಿ ಭಜನ ಮಾಡಕತ್ತಿದ್ಲು. ಇಲ್ಲದ ಮೋಡಗಳು ಆಕಾಶದೊಳಗೆ ಸೇರಿ, ಅದೇನು ಮಳೆಗಾಲ ಇದ್ದಿದ್ದಿಲ್ಲ ಕರೆ, ಮೋಡಗಳ ಸೇರಿ ಧಾರಾಕಾರವಾಗಿ ಮಳೆ ಸುರದ ಅರಮಣಿ ಅಂಥ ಮಣಿ ಸುಟ್ಕೊಂಡು ಹೋಗುವ ಆಕಿ ಮಣಿ ಉರಿ ಆರಿ ಆಕಿ ಬದುಕೆಲ್ಲ ಉಳಿತು ಅಂತ ಕತೆ ಕೇಳ್ತೀವಿ ನಾವು. ಆ ವೇಶ್ಯ ಹೆಣ್ಮಗಳು ಸ್ವತಃ ಖರ್ಚು ಮಾಡಿ ಒಂದು ಮನೆ ಕಟ್ಟಿಕೊಟ್ಟಿದ್ಲು ತುಕಾರಾಮ್ಗೆ. ನನ್ನ ಬದುಕೆಲ್ಲ ಉಳಿಸ್ಯಾನ ಪುಣ್ಯಾತ್ಮ ಅಂತ ಆ ಹೆಣ್ಮಗಳನ್ನು ಖರ್ಚು ಮಾಡಿ ಒಂದು ಮೇಲ್ಮುದ್ದಿ ಮನೆ ಹಾಕಿ ಕೊಟ್ಟಿದ್ಲು. ತನ್ನ ಜೀವನ ಪೂರ್ತಿ ಉಸಿರಿರೋ ತನಕ ತಾ ಮಾಡಿದ ಪಾಪ ಕಾರ್ಯಗಳನ್ನು ಎಲ್ಲ ಕೈ ಬಿಟ್ಲು. ತುಕಾರಾಮನ ಸಂಘ ಮಾಡಲು ಆ ವೇಶ್ಯ ಹೆಣ್ಮಗಳು ಸಹಿತ ಮಹಾನ್ ಸಂತಳಾಗಿ ಪರಿವರ್ತನೆ ಹೊಂದುವಂಥವಳಾದ್ಲು. ಸಂತರ ಸಂಘದೊಳಗೆ, ಶರಣರ ಸಂಘದೊಳಗೆ ಬಹಳ ದೊಡ್ಡ ಶಕ್ತಿ ಐತಿ. ಅದಕ್ಕೆ ಬಸವಣ್ಣನವರು ಕೂಡಲ ಸಂಗಮ ದೇವ ನರಿವೊಡೆ ಶರಣರ ಸಂಘವೇ ಮೊದಲು. ಶರಣರ ಸಂಘ ಮಾಡ್ರಿ, ಮಹಾತ್ಮರ ಸಂಘ ಮಾಡ್ರಿ. ಶ್ರೇಷ್ಠರ ಸಂಘ ಮಾಡಿದೀವಿ ಅಂದ್ರೆ ನಾವು ಶ್ರೇಷ್ಠಕ್ಯೂ. ಗುಣಮಜ್ಜನ ಸಂಸರ್ಗಾದ್ಯಾತಿ ಅಲ್ಪೋಪಿ ಗೌರವಂ ಪುಷ್ಪಮಾಲಾಣು ಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ ಅಂತ ಸುಭಾಷಿತಕಾರರು. ನೋಡ್ರಿ, ಈಗ ಅಪ್ಪಗಳು ಬಂದ್ರಂದ್ರೆ ದೇವಸ್ಥಾನಕ್ಕೆ ಹೋಗಿ ನೀವು ಮೂರ್ತಿಗೆ ಹಾಕೋದಾದ್ರೆ ಒಂದು ದಾರ ಓದ ಮೂರ್ತಿಗೆ ಹಾಕ್ತೀರೇನು ನೀವು? ಆ ದಾರಿನ್ಯಾಗ ಅನೇಕ ಹೂವುಗಳನ್ನು ಪೋಣಿಸಿ ಮಾಲಿ ಮಾಡಿ ಓದ್ ಹಾಕ್ತೀರಿ. ಬರೇ ದಾರ ಓದ್ ಹಾಕಕ್ಕೆ ಬರೋದಿಲ್ಲ. ಆ ದಾರ ಯಾವಾಗ ಹೂವಿನ ಸಂಘ ಮಾಡ್ತು ಅದು ದೇವ್ರ ಕೊಳ್ಳಾಗ ಹೋಗಿ ಕುಯ್ತು ನೋಡ್ರಿ. ಬರೇ ಹೂ ಅಟ್ಟ ಹೋಗಲಿಲ್ಲ, ಹೂವಿನ ಜೊತೆಗೆ ದಾರುಣು ದೇವರ ಕೊರಳೊಳಗೆ ದೇವರ ಸನ್ನಿಧಾನವನ್ನು ಸೇರಿದಂಗೆ ಮಹಾತ್ಮರ ಸಂಘ ಮಾಡಿದ್ವಿ ಅಂದ್ರೆ ನಾವು ದೈವ ಸನ್ನಿಧಾನವನ್ನು ಪಡೆಯುವಂಥವ್ರಾಕ್ಯು. ಅವರು ಮಹಾತ್ಮರು, ಶರಣರು, ಶಿವಯೋಗಿಗಳು, ಸಂತರು ಅಂತ ಗುರ್ತು ಹೆಂಗೆ ಮಾಡೋದು ಅಂದ್ರೆ ಲಕ್ಷಣ ಹೇಳ್ತಾರೆ ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನಃ. ಯಾರಿಗೆ ಮಹಾತ್ಮರು ಅನ್ನಬೇಕು ಅಂದ್ರೆ ಏನು ಮನುಷ್ಯನ್ಯಾಗ ಚಿಂತನೆ ಮಾಡ್ತಿರ್ತಾರೋ ಅಂಥ ಮಾತನ್ನು ಮಾತಾಡ್ತಿರ್ತಾರೆ. ಏನು ಮಾತಾಡ್ತಿರ್ತಾರೋ ಅದ ಕಾರ್ಯದೊಳಗೆ ತತ್ಪರಾಗಿರ್ತಾರೋ ಅವರು ಮಹಾತ್ಮರು. ಮನಸ್ಸೂ ಒಂದೇ ಇರಬೇಕು, ಮಾತೂ ಒಂದೇ ಇರಬೇಕು, ಮಾಡೋ ಕೃತಿನೂ ಒಂದೇ ಇರಬೇಕು. ಅವರು ಮಹಾತ್ಮರು. ಮನುಷ್ಯನ್ಯಾಗ ಚಿಂತನೆ ಮಾಡೋದು ಬೇರೆ, ಬಾಯಿಲೆ ಮಾತಾಡೋದು ಬೇರೆ, ಮಾಡುವ ಕೃತಿ ಬೇರೆ ಇತ್ತು ಅಂದ್ರೆ ಅವರೇ ದುರಾತ್ಮರು, ಪಾಪಾತ್ಮರು ಅಂತ